ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದರೆ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವಾಗ ಈ ವೃಷಭ ರಾಶಿಯವರ ಬಗ್ಗೆ ನಾವು ಏನೆಲ್ಲ ಶುಭ ಫಲಗಳು ಅಂತ ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ದಿನ ನೀವು ಈ ಪ್ರಕಟಣೆಯನ್ನು ಕೇವಲ ಒಂದು ಸಾಧಾರಣ ಘಟನೆ ಎಂದು ಭಾವಿಸಿ ನಿರ್ಲಕ್ಷ್ಯ ವಹಿಸಬೇಡಿ. ಕಾಲದ ಗರ್ಭದಲ್ಲಿ ಅಡಗಿರುವ ನಿಗೂಢ ಸತ್ಯಗಳು ನಿಮ್ಮ ಅರಿವಿಗೆ ಬರುವ ಸಮಯ ಹತ್ತಿರವಾಗುತ್ತಿದೆ. ನಿಮ್ಮ ಒಂದು ಸೌಮ್ಯತೆ, ಧೀಮಂತಿಕೆ ಹಾಗೂ ತಾಳ್ಮೆಯನ್ನು ಯಾರೂ ಇದುವರೆಗೆ ಕೇವಲ ದೌರ್ಬಲ್ಯವೆಂದು ಭಾವಿಸಿದ್ರು ಆ ವ್ಯಕ್ತಿಯೇ ನಿಮ್ಮ ಮುಂದೆ ತಲೆಬಾಗಿ ನಿಲ್ಲುವ ಅನಿವಾರ್ಯತೆ ಸೃಷ್ಟಿಯಾಗಲಿದೆ. ನಿಮ್ಮ ಜೀವನದ ಇತಿಹಾಸದಲ್ಲಿ ನೀವು ಕಂಡುಕೊಂಡ ಅತ್ಯಂತ ಕಹಿ ಅನುಭವಗಳಿಗೆ ಬ್ರಹ್ಮಾಂಡವು ಈಗ ನ್ಯಾಯ ಒದಗಿಸಲು ಮುಂದಾಗಿದೆ. ಯಾವುದೇ ಅಪೇಕ್ಷೆ ಇಲ್ಲದೆ ಇತರರ ಒಳಿತಿಗಾಗಿ ಶ್ರಮಿಸಿದ ನಿಮ್ಮ ಕರ್ಮಫಲವು ಈಗ ಪಕ್ವವಾಗಿದೆ. ನೀವು ಪ್ರತಿಯೊಂದು ನೋವನ್ನು ಸಹಿಸಿಕೊಂಡು ಮುಗುಳ್ನಕ್ಕು ಆ ಕ್ಷಣಗಳನ್ನು ಕಾಲವು ನೆನಪಿನಲ್ಲಿ ಇಟ್ಟುಕೊಂಡಿದೆ. ಈ ವೃಷಭ ರಾಶಿಯ ಮೂಲ ಸ್ವಭಾವವೇ ಒಂದು ಸ್ಥಿರತೆ ಮತ್ತು ಬದ್ಧತೆ. ನೀವು ಒಂದು ಬಾರಿ ಯಾರಿಗಾದರೂ ನಿಮ್ಮ ಹೃದಯದಲ್ಲಿ ಸ್ಥಾನ ನೀಡಿದರೆ ಅವರ ಏಳಿಗೆಗಾಗಿ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಾಗ್ತೀರ. ಕೌಟುಂಬಿಕ ವಲಯದಲ್ಲಿ ಎದುರಾದ ಅಪಪ್ರಚಾರಗಳು, ಆರ್ಥಿಕ ಮುಗ್ಗಟ್ಟುಗಳು ಮತ್ತು ಅತ್ಯಂತ ನಿಕಟರಿಂದ ಎದುರಾದ ದ್ರೋಹಗಳನ್ನು ನೀವು ಮೌನವಾಗಿಯೇ ನುಂಗಿಕೊಂಡಿದ್ದೀರಿ. ನಿಮ್ಮ ಈ ಮೌನವನ್ನು ಜಗತ್ತು ಸೋಲೆಂದು ಅರ್ಥೈಸಿಕೊಂಡಿರಬಹುದು, ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಈ ಮೌನವೇ ನಿಮ್ಮ ಒಳಗಿನ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತೆ. ಯಾರು ನಿಮ್ಮನ್ನು ಅತಿ ಹೆಚ್ಚು ಅರಿತಿದ್ರೋ ಅವರೇ ನಿಮ್ಮನ್ನು ಅತಿ ಕಡಿಮೆ ಅರ್ಥ ಮಾಡಿಕೊಂಡಿರುವುದು ಈ ಜಗತ್ತಿನ ವಿಪರ್ಯಾಸ. ಅಹಂಕಾರದ ಒಂದು ಪತನ, ಪಶ್ಚಾತ್ತಾಪದ ಆಗಮನ, ಕಾಲಚಕ್ರದ ಅನಿವಾರ್ಯದ ಒಂದು ತಿರುವು. ಶೀಘ್ರದಲ್ಲೇ ನಿಮ್ಮ ಹಳೆಯ ರಕ್ತ ಸಂಬಂಧಿ ಅಥವಾ ಆಪ್ತ ವಲಯದ ಪ್ರಮುಖ ವ್ಯಕ್ತಿಯೊಬ್ಬರು ನಿಮ್ಮನ್ನು ಸಂಪರ್ಕಿಸಲಿದ್ದಾರೆ. ಈ ಹಿಂದೆ ಅವರ ಮುಖದಲ್ಲಿದ್ದ ಉದ್ಘಟತನ, ಮಾತಿನಲ್ಲಿದ್ದ ವ್ಯಂಗ್ಯ ಈಗ ಮಾಯವಾಗಿದೆ. ಬದಲಾಗಿ ಅವರ ಕಣ್ಣುಗಳಲ್ಲಿ ಅಪರಾಧದ ಒಂದು ಪ್ರಜ್ಞೆ ಮತ್ತು ಪಶ್ಚಾತ್ತಾಪದ ನೆರಳು ಎದ್ದು ಕಾಣುತ್ತದೆ. ಅಹಂಕಾರದ ಉತ್ತುಂಗದಲ್ಲಿದ್ದ ವ್ಯಕ್ತಿಯೊಬ್ಬರು ನಿಮ್ಮ ಮುಂದೆ ಕೈ ಮುಗಿದು ನಿಂತಾಗ ಜಗತ್ತಿನಲ್ಲಿ ಕಾಲಕ್ಕಿಂತ ಬಲಶಾಲಿಯಾದದ್ದು ಮತ್ತೊಂದಿಲ್ಲ ಎಂಬ ಸತ್ಯ ನಿಮಗೆ ಮನವರಿಕೆಯಾಗುತ್ತೆ. ಆದರೆ ನೆನಪಿಡಿ, ಬ್ರಹ್ಮಾಂಡವು ನೀಡುವ ಈ ಸಂಕೇತಗಳನ್ನು ಗುರುತಿಸುವುದು ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ನಿಮ್ಮ ಮುಂದೆ ಇರುವ ಬಹುದೊಡ್ಡ ಸವಾಲು. ಮಹತ್ತರದ ಬದಲಾವಣೆಗೆ ಕಾರಣವಾದ ಆ ಒಂದು ಘಟನೆ, ಅನಿರೀಕ್ಷಿತ ಘಟನೆಯ ಹಿನ್ನೆಲೆ ಮತ್ತು ರಾಶಿಯ ಈ ಒಂದು ರಹಸ್ಯ, ಆ ವ್ಯಕ್ತಿಯ ಅಹಂಕಾರವನ್ನು ಮುರಿದು ನಿಮ್ಮ ಮನೆ ಬಾಗಿಲಿಗೆ ಬರುವಂತೆ ಮಾಡಿದ ಆ ಒಂದು ಘಟನೆಯ ಹಿಂದೆ ದೊಡ್ಡದೊಂದು ರಹಸ್ಯವಿದೆ. ಅತಿಯಾದ ಮಳೆ ಸುರಿಯುತ್ತಿದ್ದ ಆ ಒಂದು ರಾತ್ರಿ ತನ್ನದೇ ನಿರ್ಧಾರಗಳ ಬೇಸಿಗೆ ಬೆಂದು ಹೋದ ಆ ಜೀವನಕ್ಕೆ ತನ್ನ ಇಡೀ ಜೀವನದಲ್ಲಿ ಮಾಡಿದ ತಪ್ಪುಗಳ ಅರಿವಾಗ ತೊಡಗಿತು. ವರ್ಷಗಳ ಹಿಂದೆ ಯಾವ ಅಹಂಕಾರದಿಂದ ನಿಮ್ಮನ್ನು ಕಡೆಗಣಿಸಿದ್ರೋ ಅದೇ ಅಹಂಕಾರ ಈಗ ಅವರ ಆಂತರ್ಯದಲ್ಲಿ ಸುಡತೊಡಗಿದೆ. ಅವರ ಕೈಯಲ್ಲಿ ಹಳೆಯ ಪತ್ರವೊಂದು ಸಿಕ್ಕಾಗ ಅದರಲ್ಲಿ ಬರೆದಿದ್ದ ಸಂಬಂಧಗಳು ಗೆಲ್ಲುವುದಕ್ಕಲ್ಲ, ಕೊನೆಯವರೆಗೂ ಉಳಿಸಿಕೊಳ್ಳುವುದಕ್ಕೆ ಇರುವುದು ಎಂಬ ಸಾಲು ಅವರ ಕಣ್ಣುಗಳನ್ನು ತೆರೆಸಿತು. ನೀವು ಕಷ್ಟದಲ್ಲಿದ್ದಾಗ ಬೆನ್ನು ತಿರುಗಿಸಿ ನಡೆದವರು ಇಂದು ತಮ್ಮದೇ ಆದ ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೆನೆಯುತ್ತಿದ್ದಾರೆ. ಪರೀಕ್ಷೆಯ ಸಮಯ ಮತ್ತು ವಿವೇಚನೆಯ ಒಂದು ಅಗತ್ಯತೆ. ನಿಮ್ಮ ಮುಂದೆ ಕೈ ಮುಗಿದು ನಿಲ್ಲುವ ಆ ವ್ಯಕ್ತಿಯನ್ನು ಕ್ಷಮಿಸುವುದು ನಿಮ್ಮ ಉದಾರತೆಯನ್ನು ತೋರಿಸುತ್ತೆ. ಆದರೆ ನೆನಪಿಡಿ, ಈ ಕ್ಷಣಿಕ ಪಶ್ಚಾತ್ತಾಪ ಮತ್ತು ಶಾಶ್ವತ ಬದಲಾವಣೆಯ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಬ್ರಹ್ಮಾಂಡವು ನಿಮ್ಮ ತಾಳ್ಮೆಗೆ ನೀಡುತ್ತಿರುವ ಪ್ರತಿಫಲ ಇದಾಗಿದ್ರೂ ನಿಮ್ಮ ಹಳೆಯ ಗಾಯಗಳನ್ನು ಮರೆತು ಮತ್ತೆ ಅದೇ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಂಬುವುದು ಎಷ್ಟು ಸೂಕ್ತ ಎಂಬ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಕೆಲವರು ತಮ್ಮ ಸ್ವಾರ್ಥ ಮುಗಿದ ಮೇಲೆ ಮತ್ತೆ ಹಳೆಯ ರೂಪಕ್ಕೆ ಮರಳುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಿಮ್ಮ ಆಂತರಿಕ ಪ್ರಜ್ಞೆ ಮತ್ತು ಅನುಭವಗಳ ಆಧಾರದ ಮೇಲೆ ಮಾತ್ರವೇ ಮುಂದಿನ ಹೆಜ್ಜೆಯನ್ನು ಇಡಬೇಕು.
ಮುಚ್ಚಿಹೋದ ಅಧ್ಯಾಯದ ಮರುಚಿಂತನೆ, ಅದರ ಒಂದು ನಿರ್ಧಾರ, ಕಾಲದ ಅಂತಿಮ ತೀರ್ಪು ಮತ್ತು ಕೌಟುಂಬಿಕ ಸತ್ಯ. ಈ ಬದಲಾವಣೆಯು ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲ. ನಿಮ್ಮ ಕುಟುಂಬದ ಮತ್ತೊಬ್ಬ ಹಿರಿಯ ಜೀವದ ಅನಾರೋಗ್ಯ ಮತ್ತು ಅವರ ಕೊನೆಯ ಆಸೆಯು ಇದಕ್ಕೆ ಕಾರಣವಾಗಿದೆ. ಯಾರು ನಿಮ್ಮನ್ನು ಸದಾ ನೆನಪಿಸಿಕೊಳ್ಳುತ್ತಿದ್ದಾರೋ ಆದರೆ ಅಹಂಕಾರದ ಗೋಡೆಯಿಂದಾಗಿ ನಿಮ್ಮ ಬಳಿ ಬರಲು ಸಾಧ್ಯವಾಗದಿದ್ರು, ಆ ಗೋಡೆ ಈಗ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಘಟ್ಟ. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರವು ನಿಮ್ಮ ಮುಂಬರುವ ದಿಕ್ಕನ್ನೇ ಬದಲಾಯಿಸುತ್ತೆ. ನಿಮ್ಮ ಸ್ವಾರ್ಥರಹಿತ ಕರ್ಮಗಳೇ ಇಂದು ನಿಮ್ಮನ್ನು ಈ ಉನ್ನತ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ. ಸತ್ಯದ ದರ್ಶನ ಹಾಗೂ ಆಂತರಿಕ ವಿಜಯದ ಮಹೋತ್ಸವ. ಈ ಕರ್ಮದ ಅಂತಿಮ ಲೆಕ್ಕಾಚಾರ, ಆತ್ಮಾವಲೋಕನ. ಈ ವೃಷಭ ರಾಶಿಯವರೇ, ಇಷ್ಟು ದಿನಗಳ ಕಾಲ ನೀವು ಅನುಭವಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಇಂದು ಕಾಲವು ಬೆಲೆ ಕಟ್ಟುತ್ತಿದೆ. ಯಾರು ನಿಮ್ಮನ್ನು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ನಿರ್ಲಕ್ಷಿಸಿದ್ರೋ, ಇಂದು ಅದೇ ವ್ಯಕ್ತಿ ಇಡೀ ಸಮಾಜದ ಮುಂದೆ ನಿಮ್ಮ ಉನ್ನತ ಗುಣಗಳನ್ನು ಕೊಂಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಯಾವುದೇ ವ್ಯಕ್ತಿಯ ಮೇಲಿನ ವಿಜಯವಲ್ಲ, ಬದಲಾಗಿ ನೀವು ಪಾಲಿಸಿಕೊಂಡ ಬಂದ ಸತ್ಯ ಮತ್ತು ಧರ್ಮಕ್ಕೆ ಸಿಕ್ಕ ಒಂದು ಜಯ. ನಿಮ್ಮ ಜೀವನದ ಹಳೆಯ ಪುಟಗಳನ್ನು ತಿರುವಿ ನೋಡಿದಾಗ ನಿಮಗೆ ಎದುರಾದ ಅಪಮಾನಗಳೇ ಹಿಂದಿನ ನಿಮ್ಮ ಯಶಸ್ಸಿಗೆ ಭದ್ರ ಬುನಾದಿ. ನಿಮ್ಮನ್ನು ನೋಯಿಸಿದವರೇ ಇಂದು ನಿಮ್ಮ ಆಶ್ರಯ ಕೋರಿ ಬರುತ್ತಿರುವುದು ಬ್ರಹ್ಮಾನಂದದ ಆಟದ ಒಂದು ಭಾಗವಷ್ಟೇ. ಈ ಬ್ರಹ್ಮಾಂಡದ ಆಶೀರ್ವಾದ, ಸಕಾರಾತ್ಮಕ ಒಂದಷ್ಟು ಬದಲಾವಣೆಗಳು, ಹೊಸ ಅಧ್ಯಾಯದ ಆರಂಭ, ಭವಿಷ್ಯದ ಮುನ್ನೋಟ. ಈ ಮಹತ್ತರ ಘಟನೆಯ ನಂತರ ನಿಮ್ಮ ಕೌಟುಂಬಿಕ ವಲಯದಲ್ಲಿ ದಶಕಗಳಿಂದ ಇದ್ದ ಕಹಿ ವಾತಾವರಣ ತಿಳಿಯಾಗುತ್ತೆ. ಆರ್ಥಿಕವಾಗಿ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಚುರುಕುಗೊಳ್ಳುತ್ತವೆ. ಸಮಾಜದಲ್ಲಿ ಮತ್ತು ಬಂಧುಗಳ ವಲಯದಲ್ಲಿ ನಿಮ್ಮ ಗೌರವವು 10ರಷ್ಟು ಹೆಚ್ಚಾಗುತ್ತೆ. ನಿಮ್ಮ ಆಂತರ್ಯದಲ್ಲಿ ಸುಪ್ತವಾಗಿದ್ದ ದೈವಿಕ ಶಕ್ತಿಯು ಜಾಗೃತಗೊಂಡು ಮುಂಬರುವ ದಿನಗಳಲ್ಲಿ ನೀವು ಕೈ ಹಾಕುವ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು ನಿಮ್ಮದಾಗುವಂತೆ ಮಾಡುತ್ತೆ. ಬ್ರಹ್ಮಾಂಡವು ನಿಮ್ಮ ಬೆನ್ನಿಗೆ ನಿಂತಿರುವಾಗ ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಈ ಮಹಾದೇವನ ಸಂಕಲ್ಪ ಮತ್ತು ಬದುಕಿನ ಸಾರ್ಥಕತೆ, ಅಂತಿಮ ತೀರ್ಮಾನ ಮತ್ತು ದೈವಿಕ ಶರಣಾಗತಿ. ನಿಮ್ಮ ಬಾಗಿಲಿಗೆ ಬರುವ ಆ ವ್ಯಕ್ತಿಯನ್ನು ಸ್ವೀಕರಿಸುವುದು ಅಥವಾ ಬಿಡುವುದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ದ್ವೇಷವನ್ನು ಇಟ್ಟುಕೊಳ್ಬೇಡಿ, ಏಕೆಂದರೆ ದ್ವೇಷವು ನಿಮ್ಮ ಒಳಗಿನ ಸಕಾರಾತ್ಮಕತೆಯನ್ನು ಕುಗ್ಗಿಸುತ್ತೆ. ಎಲ್ಲವನ್ನ ಆ ಜಗದೊಡೆಯನಾದ ಮಹಾದೇವನಿಗೆ ಅರ್ಪಿಸಿ ಮುನ್ನಡೆಯಿರಿ. ನಿಮ್ಮ ಬದುಕಿನ ಈ ಮಹಾ ಪರಿವರ್ತನೆಯು ಇತರರಿಗೂ ಒಂದು ಆದರ್ಶಪ್ರಾಯವಾದ ಪಾಠವಾಗುತ್ತೆ. ಸತ್ಯದ ಹಾದಿಯಲ್ಲಿ ನಡೆಯುವವರಿಗೆ ಆರಂಭದಲ್ಲಿ ಕಷ್ಟಗಳಿದ್ರೂ ಅಂತಿಮವಾಗಿ ಒಳಿತೇ ಆಗುತ್ತೆ ಎಂಬ ಸತ್ಯವನ್ನು ನಿಮ್ಮ ಜೀವನವು ಸಾಬೀತುಪಡಿಸಿದೆ. ಸತ್ಯದ ದರ್ಶನ ಹಾಗೂ ಆಂತರಿಕ ವಿಜಯದ ಮಹೋತ್ಸವ, ಕರ್ಮದ ಅಂತಿಮ ಲೆಕ್ಕಾಚಾರ ಮತ್ತು ಈ ಒಂದು ವೃಷಭ ರಾಶಿಯವರೇ, ಇಷ್ಟು ದಿನಗಳ ಕಾಲ ನೀವು ಅನುಭವಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಇಂದು ಕಾಲವು ಬೆಲೆ ಕಟ್ಟುತ್ತಿದೆ. ಯಾರು ನಿಮ್ಮನ್ನು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ನಿರ್ಲಕ್ಷಿಸಿದ್ರೋ, ಇಂದು ಅದೇ ವ್ಯಕ್ತಿ ಇಡೀ ಸಮಾಜದ ಮುಂದೆ ನಿಮ್ಮ ಉನ್ನತ ಗುಣಗಳನ್ನು ಕೊಂಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಯಾವುದೇ ವ್ಯಕ್ತಿಯ ಮೇಲಿನ ವಿಜಯವಲ್ಲ, ಬದಲಾಗಿ ನೀವು ಪಾಲಿಸಿಕೊಂಡು ಬಂದ ಸತ್ಯ ಮತ್ತು ಧರ್ಮಕ್ಕೆ ಸಿಕ್ಕ ಒಂದು ಜಯ. ನಿಮ್ಮ ಜೀವನದ ಹಳೆಯ ಪುಟಗಳನ್ನು ತಿರುವಿ ನೋಡಿದಾಗ ನಿಮಗೆ ಎದುರಾದ ಅಪಮಾನಗಳೇ ಇಂದಿನ ನಿಮ್ಮ ಯಶಸ್ಸಿಗೆ ಭದ್ರ ಬುನಾದಿ. ನಿಮ್ಮನ್ನು ನೋಯಿಸಿದವರೇ ಇಂದು ನಿಮ್ಮ ಆಶ್ರಯ ಕೋರಿ ಬರುತ್ತಿರುವುದು ಬ್ರಹ್ಮಾಂಡದ ಆಟದ ಒಂದು ಭಾಗವಷ್ಟೇ. ಈ ಮಹತ್ತರ ಘಟನೆಯ ನಂತರ ನಿಮ್ಮ ಕೌಟುಂಬಿಕ ವಲಯದಲ್ಲಿ ದಶಕಗಳಿಂದ ಇದ್ದ ಕಹಿ ವಾತಾವರಣ ತಿಳಿಯಾಗುತ್ತೆ. ಕಲಿಯುಗದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಅತ್ಯಂತ ಶಕ್ತಿಶಾಲಿ ಈ ವೃಷಭ ರಾಶಿಯ ಜಾತಕದವರ ಬದುಕಿನಲ್ಲಿ ಸಂಭವಿಸಲು ಸಜ್ಜಾಗುತ್ತೆ. ನಿಮ್ಮ ನಿರಂತರ ಪರಿಶ್ರಮ, ತಾಳ್ಮೆ ಮತ್ತು ಕಣ್ಣೀರಿನ ಕಥೆಗಳಿಗೆ ಒಂದು ಶಾಶ್ವತವಾದ ಮುಕ್ತಿ ಸಿಗುವ ಕಾಲ ಸನಿಹವಾಗಿದೆ. ಈ ಅದ್ಭುತ ಪರಿವರ್ತನೆಯ ಆಳವಾದ ದಿವ್ಯ ಸಂಕೇತಗಳು ಮತ್ತು ಪ್ರಕೃತಿಯ ನಿಗೂಢ ರಹಸ್ಯಗಳನ್ನು ಈ ಸುದೀರ್ಘ ಆಧ್ಯಾತ್ಮಿಕ ಸರಣಿಯಲ್ಲಿ ವಿಶ್ಲೇಷಿಸಲಾಗುತ್ತೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಬಲವಾದ ಕಾರಣವಿಲ್ಲದೆ ಒಂದು ರೀತಿಯ ಅನಾಮಧೇಯ ಚಟಪಟಿಕೆ
ಅಥವಾ ಆತಂಕ ಕಾಡುತ್ತಿದೆಯೇ? ಎಲ್ಲವೂ ಇದ್ದು ಏನೋ ಕಳೆದುಕೊಂಡ ಭಾವನೆ. ರಾತ್ರಿ ಹಠಾತ್ ಎಚ್ಚರವಾಗುವುದು ಅಥವಾ ಹಳೆಯ ನೆನಪುಗಳು ಮರುಕಳಿಸುವುದು ಕೇವಲ ಮಾನಸಿಕ ಆಯಾಸವಲ್ಲ. ಜಗನ್ಮಾತನಾದ ಆ ಪರಶಿವನು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲು ಬಯಸಿದಾಗ ಮೊದಲು ನಿಮ್ಮ ಅಂತರಾಳವನ್ನು ಸಜ್ಜುಗೊಳಿಸುತ್ತಾನೆ. ಪ್ರಕೃತಿಯಲ್ಲಿ ಮಳೆ ಬರುವ ಮುನ್ನ, ಗಾಳಿಯಲ್ಲಿ ದಿಕ್ಕು ಮತ್ತು ಉಷ್ಣಾಂಶ ಬದಲಾಗುವಂತೆ ಬದುಕಿನ ಮಹಾಪರ್ವ ಆರಂಭವಾಗುವ ಮುನ್ನ ಮನಸ್ಸಿನ ವಾತಾವರಣ ಬದಲಾಗುತ್ತೆ. ನಿಮ್ಮ ತಾಳ್ಮೆ ಇಲ್ಲಿಯವರೆಗೆ ಶಾಪದಂತೆ ಭಾಸವಾಗಿರಬಹುದು, ಆದರೆ ನೆನಪಿಡಿ, ಸೂರ್ಯೋದಯಕ್ಕೂ ಮುನ್ನವೇ ಕತ್ತಲು ಅತ್ಯಂತ ದಟ್ಟವಾಗಿರುತ್ತೆ. ನಿಮ್ಮ ಪ್ರಸ್ತುತದ ಕಠಿಣ ಪರಿಸ್ಥಿತಿಗಳು ಮತ್ತು ಮಾನಸಿಕ ಸಂಘರ್ಷಗಳು ನಿಮ್ಮನ್ನು ದುರ್ಬಲಗೊಳಿಸಲು ಬಂದಿದ್ದಲ್ಲ, ಬದಲಿಗೆ ಮುಂಬರುವ ಮಹಾ ಯಶಸ್ಸನ್ನು ನಿಭಾಯಿಸಲು ನಿಮ್ಮ ಯೋಗ್ಯತೆಯನ್ನು ಹೆಚ್ಚಿಸುವ ದೈವಿಕ ಪರೀಕ್ಷೆಗಳು. ವೃಷಭ ರಾಶಿಯವರ ಅತ್ಯಂತ ದೊಡ್ಡ ಗುಣವೆಂದರೆ ಪ್ರವಾಹ ಬಂದರೂ ಅಲುಗಾಡದ ಹಿಮಾಲಯದಂತಹ ಒಂದು ತಾಳ್ಮೆ. ಆದರೆ ಇದೇ ತಾಳ್ಮೆ ಕೆಲವೊಮ್ಮೆ ನಿಮ್ಮನ್ನು ಅತಿ ಹೆಚ್ಚು ಕಾಯುವಂತೆ ಮಾಡುತ್ತೆ. ಇತರರಿಗಾಗಿ ನಿಮ್ಮ ಸ್ವಂತ ಕನಸುಗಳನ್ನು ಬದಿಗಿಟ್ಟು ಎಲ್ಲರ ಸಂತೋಷದಲ್ಲೇ ನಿಮ್ಮ ಬದುಕನ್ನು ಸವೆಸಿದ ನಿಮಗೆ ಸಿಕ್ಕಿದ್ದೇನು? ಕಡೆಗಣನೆ ಮತ್ತು ನಿರಾಸೆ ಮಾತ್ರವೇ. ಈ ಹಂತದಲ್ಲಿ ನೀವು ಒಂದು ಮುಖ್ಯವಾದ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಇತರರ ನಿರೀಕ್ಷೆಗಳನ್ನು ಪೂರೈಸುತ್ತಾ ಸಮಾಜದ ಮಾತುಗಳಿಗೆ ಹೆದರಿ ನಿಮ್ಮ ಸ್ವಂತ ಧ್ವನಿಯನ್ನು ನೀವೇ ದಮನ ಮಾಡಿಕೊಂಡಿದ್ರಿ. ನದಿ ತನ್ನ ಪಾಡಿಗೆ ತಾನು ಹರಿಯುವಾಗ ಮಾತ್ರ ಸಾಗರವನ್ನು ಸೇರಬಲ್ಲದು. ಹಾಗೆಯೇ ನೀವು ಇತರರ ಅಭಿಪ್ರಾಯಗಳ ಕನ್ನಡಿಯಲ್ಲಿ ನಿಮ್ಮ ಯೋಗ್ಯತೆಯನ್ನು ಅಳೆಯುವುದನ್ನು ನಿಲ್ಲಿಸಬೇಕು. ನಿಮ್ಮ ನೈಜ ಶಕ್ತಿ ಮತ್ತು ಆಂತರಿಕ ಧೀಶಕ್ತಿಯನ್ನು ಮರುಶೋಧಿಸುವ ಕಾಲವೇ ಈ ಕಲಿಯುಗದ ಚಮತ್ಕಾರ. ನಿಮ್ಮ ಹೆಗಲ ಮೇಲಿರುವ ಅನಗತ್ಯ ಜವಾಬ್ದಾರಿಗಳ ಭಾರವನ್ನು ಇಳಿಸಿ ನಿಮಗಾಗಿ ದಿನದಲ್ಲಿ ಕನಿಷ್ಠ ಅರ್ಧ ಗಂಟೆಯನ್ನಾದರೂ ಮೀಸಲಿಡಲು ಪ್ರಕೃತಿ ಸೂಚಿಸುತ್ತೆ. ಇದು ಸ್ವಾರ್ಥವಲ್ಲ, ನಿಮ್ಮ ಆತ್ಮದ ಉಳಿವಿಗಾಗಿ ಅಗತ್ಯವಿರುವ ದೈವಿಕ ನಡೆ. ಮೂರನೆಯ ನಿಗೂಢ ರಹಸ್ಯ ನೋಡೋಣ. ಕಲಿಯುಗದ ಅಂತಿಮ ಪರೀಕ್ಷೆ ಮತ್ತು ನಿಗದಿಯ ನಿಗೂಢ ಒಂದು ವಿನ್ಯಾಸ. ಬದುಕಿನ ಹಾದಿಯಲ್ಲಿ ಅನೇಕ ಬಾರಿ ನಾವು ಅತ್ಯಂತ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಕಾರ್ಯ ನಿರ್ವಹಿಸಿದರೂ ನಮಗೆ ಸಿಗುವ ಫಲಿತಾಂಶ ಶೂನ್ಯವಾಗಿರುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಇತ್ತೀಚಿನ ತಿಂಗಳುಗಳ ದಿನಚರಿಯಲ್ಲಿ ಒಮ್ಮೆ ಸೂಕ್ಷ್ಮವಾಗಿ ಅವಲೋಕಿಸಿ. ಯಾರಿಗೋ ಒಳ್ಳೆಯದನ್ನು ಮಾಡಲು ಹೋಗಿ ನೀವೇ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಬೇಕಾಗಿ ಬಂತೆ? ಯಾರಿಗೆ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಹೆಗಲು ನೀಡಿದ್ರೋ ಅವರೇ ನಿಮ್ಮ ಪ್ರಾಮಾಣಿಕತೆಯ ಮೇಲೆ ಸಂಶಯದ ಮುಳ್ಳುಗಳನ್ನು ಎಸೆದಿದ್ದಾರೆಯೇ? ನಿರಾಶರಾಗಬೇಡಿ, ಏಕೆಂದರೆ ಇದು ನಿಮ್ಮ ನಾಶದ ಸಂಕೇತವಲ್ಲ. ಬದಲಿಗೆ ಇದು ಬ್ರಹ್ಮಾಂಡವು ನಿಮ್ಮ ಅಂತರಾತ್ಮವನ್ನು ಅಂತಿಮ ಬಾರಿ ಈ ಉಜ್ಜುಗಲ್ಲಿಗೆ ತಿಕ್ಕಿ ಪರೀಕ್ಷಿಸುತ್ತಿರುವ ಪವಿತ್ರವಾದ ಪ್ರಕ್ರಿಯೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪುರಾತನ ಇತಿಹಾಸದ ಒಂದು ಪ್ರಸಿದ್ಧ ತತ್ವಗಳನ್ನು ಗಮನಿಸಬೇಕು. ಮಹಾಭಾರತದಲ್ಲಿ ಅರ್ಜುನನಿಗೆ ಈ ವಿರಾಟ ಪರ್ವದ ಅಜ್ಞಾತವಾಸದ ಸಮಯದಲ್ಲಿ ಅತ್ಯಂತ ಕಠಿಣವಾದ ಈ ಒಂದು ಅವಮಾನಕರವಾದ ಪರಿಸ್ಥಿತಿಗಳು ಎದುರಾಗುತ್ತೆ. ಆದರೆ ಆ ಕಡುಕತ್ತಲ ಅವಧಿಯೇ ಮುಂದಿನ ವಿಜಯಕ್ಕೆ ಬೇಕಾದ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಒದಗಿಸುತ್ತೆ. ಅದೇ ರೀತಿ ನಿಮ್ಮನ್ನು ಈಗ ಅತ್ಯಂತ ಕಠಿಣ ಪರಿಸ್ಥಿತಿಗೆ ತಳ್ಳಿದೆ ಎಂದರೆ ಅದಕ್ಕೆ ತಕ್ಕುದಾದ ಒಂದು ಉನ್ನತವಾದ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ಹೊರಿಸಲು ಅದು ಸಜ್ಜಾಗುತ್ತಿದೆ ಎಂದರ್ಥ. ಲೌಕಿಕ ಜಗತ್ತಿಗೆ ಕಣ್ಣಿಗೆ ಇದು ನಿಮ್ಮ ಸೋಲಿನಂತೆ ಕಂಡರೂ ಆಲೋಚನಾ ಕ್ರಮದಲ್ಲಿ ತಾರ್ಕಿಕ ಜಯವನ್ನು ಸಾಧಿಸುವ ಅದ್ಭುತ ಚಾಣಾಕ್ಷತನ ಈ ಕಠಿಣ ದಿನಗಳಲ್ಲಿ ನಿಮಗೆ ಸಿದ್ಧಿಸುತ್ತೆ. ಈ ನಾಲ್ಕನೆಯ ನಿಗೂಢ ರಹಸ್ಯ ನೋಡೋಣ. ಪರಿವರ್ತನೆಯ ಈ ಒಂದು ತ್ರಿವೇಣಿ ಸಂಗಮ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಆಧ್ಯಾತ್ಮದ ಅತ್ಯಂತ ಆಳವಾದ ಸಿದ್ಧಾಂತದ ಪ್ರಕಾರ ಕೇವಲ ಒಂದು ಗ್ರಹದ ಬದಲಾವಣೆಯಿಂದ ಇಡೀ ಜಗತ್ತು ತಿರುಗಿ ಬೀಳುವುದಿಲ್ಲ. ಆದರೆ ಯಾವಾಗ ಮೂರು ಮುಖ್ಯ ಶಕ್ತಿಗಳು ಏಕಕಾಲದಲ್ಲಿ ಒಂದೇ ಬಿಂದುವಿನಲ್ಲಿ ಸಂಧಿಸುತ್ತವೆಯೋ ಆಗ ಮಾತ್ರ ಪ್ರಕೃತಿಯಲ್ಲಿ ಮಹಾಕ್ರಾಂತಿ ಉಂಟಾಗುತ್ತೆ. ವೃಷಭ ರಾಶಿಯವರ ಪಾಲಿಗೆ ಮುಂಬರುವ ದಿನಗಳಲ್ಲಿ ಈ ಒಂದು ಮೂರು ಪ್ರಮುಖ ಬದಲಾವಣೆಗಳು ಅತ್ಯಂತ ರಹಸ್ಯವಾಗಿ ಸಂಭವಿಸಬೇಕು. ಸುತ್ತಮುತ್ತಲಿನ ಜನರ ನಡವಳಿಕೆ ಬದಲಾವಣೆ. ನಿಮ್ಮನ್ನು ಇದುವರೆಗೆ ನಿರಂತರವಾಗಿ ಬಳಸಿಕೊಳ್ಳುತ್ತಿದ್ದ ಕಡೆಗಣಿಸುತ್ತಿದ್ದ ಜನರ ಮುಖವಾಡಗಳು ಕಳಚಿ ಬೀಳುತ್ತಿವೆ. ಯಾರು ನಿಮ್ಮಿಂದ ದೂರ ಸರಿದಿದ್ರೋ ಅವರು ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ಅಥವಾ ನಿಮ್ಮ ಬೆಲೆಯನ್ನು ತಡವಾಗಿ ಅರಿತು ತಾವಾಗಿಯೇ ನಿಮ್ಮ ಬಳಿಗೆ ಬರುತ್ತಾರೆ. ಈ ಹಂತದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು.
ಇದುವರೆಗೆ ನೀವು ಯೋಚಿಸುತ್ತಿದ್ದ ಸಾಂಪ್ರದಾಯಿಕ ಚೌಕಟ್ಟು ಮುರಿದು ಬೀಳುತ್ತೆ. ಭಯ ಮತ್ತು ಕೀಳರಿಮೆಗಳು ಮಾಯವಾಗಿ ಯಾವುದೇ ಕಠಿಣ ನಿರ್ಧಾರವನ್ನಾದರೂ ತಣ್ಣನೆಯ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ಅದ್ಭುತ ಬುದ್ಧಿಶಕ್ತಿ ನಿಮ್ಮಲ್ಲಿ ಜಾಗೃತವಾಗುತ್ತೆ. ಇದುವರೆಗೆ ನೀವು 1000 ಬಾರಿ ಪ್ರಯತ್ನಿಸಿದರೂ ತೆರೆಯದ ಬಾಗಿಲುಗಳು ಈಗ ಕೇವಲ ಒಂದು ಸಣ್ಣ ಸನ್ನೆಗೂ ತೆರೆದುಕೊಳ್ಳುತ್ತಿವೆ. ನೀವು ಹಿಂದೆ ನಿರರ್ಥಕವೆಂದು ಬಿಟ್ಟಿದ್ದ ಹಳೆಯ ಸಂಪರ್ಕಗಳು ಅಥವಾ ಅಪೂರ್ಣ ಯೋಜನೆಗಳು ಹಠಾತ್ತಾಗಿ ಜೀವಕಳೆಯನ್ನು ಪಡೆದುಕೊಂಡು ಮಹಾಲಾಭದ ಮೂಲಗಳಾಗಿ ಬದಲಾಗುತ್ತೆ. ಈ 3 ಶಕ್ತಿಗಳ ಸಮ್ಮಿಲನವೇ ನಿಮ್ಮ ಕೈಗೆ ಸಿಗಲಿರುವ ಅದೃಷ್ಟದ ದಿವ್ಯವೊಂದು ಚಾವಿ. ಇದನ್ನ ಕೇವಲ ಒಂದು ಭೌತಿಕ ವಸ್ತುವೆಂದು ಭಾವಿಸಬೇಡಿ. ಇದು ನಿಮ್ಮ ಬದುಕಿನ ದಶೆಯನ್ನು ಬದಲಾಯಿಸುವ ದೈವಿಕ ಕಾಲಘಟ್ಟವಾಗಿದೆ. ಬ್ರಹ್ಮಾಂಡದ ನಿಯಮದ ಪ್ರಕಾರ ಯಾವುದೇ ಒಂದು ನಕ್ಷತ್ರವು ತನ್ನ ಜೀವಿತಾವಧಿಯ ಕೊನೆಯಲ್ಲಿ ಪ್ರಕಾಶಮಾನವಾಗಿ ಸ್ಫೋಟಗೊಳ್ಳುವ ಮುನ್ನ ಅತ್ಯಂತ ನಿಗೂಢವಾದ ಕತ್ತಲೆಯನ್ನ ಸೃಷ್ಟಿಸುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಬದುಕಿನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಮಹಾ ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ಳಲಿವೆ ಎಂಬ ಸೂಚನೆ ಸಿಗುತ್ತಿದ್ದಂತೆಯೇ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳು ಅತಿ ಹೆಚ್ಚು ಸಕ್ರಿಯವಾಗುತ್ತವೆ. ಇದು ಪ್ರಕೃತಿಯು ನಿಮ್ಮ ದೃಢತೆಯನ್ನ ಪರೀಕ್ಷಿಸಲು ಒಡ್ಡುವ ಕೊನೆಯ ಮಾಯಾವಿ ಜಾಲ ಅಂತಾನೆ ಅನ್ಬಹುದು. ನೀವು ಹೊಸದಾಗಿ ಏನಾದರೂ ಮಾಡಲು ನಿರ್ಧರಿಸಿದಾಗ ನಿಮ್ಮ ಅತ್ಯಂತ ನಿಕಟವರ್ತಿಗಳೇ ನಿಮ್ಮ ಹಳೆಯ ಸೋಲುಗಳನ್ನು ನೆನಪಿಸಿ ನಿಮ್ಮ ಉತ್ಸಾಹವನ್ನು ಕುಗ್ಗಿಸಲು ಪ್ರಯತ್ನಿಸಬಹುದು. ನಿನ್ನಿಂದ ಇದು ಸಾಧ್ಯವಿಲ್ಲ, ಈಗಾಗಲೇ ವಯಸ್ಸು ಮೀರಿ ಹೋಗಿದೆ, ಹೊಸ ಸಾಹಸಕ್ಕೆ ಕೈ ಹಾಕಬೇಡ ಎಂಬ ಉಚಿತ ಸಲಹೆಗಳು ನಿಮ್ಮ ಕಿವಿಗಳ ಮೇಲೆ ಬೀಳುತ್ತೆ. ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವ ಎಲ್ಲವೂ ಚಿನ್ನವಲ್ಲ. ಮುಂಬರುವ ದಿನಗಳಲ್ಲಿ ಕೆಲವು ಸುಲಭವಾಗಿ ಹಣ ಗಳಿಸುವ ಅಥವಾ ಈ ಕನಿಷ್ಠ ಶ್ರಮದಲ್ಲಿ ದೊಡ್ಡ ಯಶಸ್ಸು ನೀಡುವ ಆಸಾಮಿಗಳು ನಿಮ್ಮ ಮುಂದೆ ಬರಬಹುದು. ಇವು ಕೇವಲ ನಿಮ್ಮ ಗಮನವನ್ನು ಮುಖ್ಯ ಗುರಿಯಿಂದ ಬೇರೆಡೆಗೆ ಸೆಳೆಯಲು ಎದುರಾಗುವ ಪರೀಕ್ಷೆಗಳು. ನಿಮ್ಮ ಆಂತರಿಕ ಅಂತಃಪ್ರಜ್ಞೆಯನ್ನು ಜಾಗೃತವಾಗಿಟ್ಟುಕೊಂಡು ಈ ಮಾಯಾಲೋಕದ ಭ್ರಮೆಗಳಿಂದ ನೀವು ಪಾರಾಗಬೇಕು. ವೃಷಭ ರಾಶಿಯ ಅಧಿಪತಿ ಶುಕ್ರನಾಗಿದ್ದರೂ ನಿಮ್ಮ ಬದುಕಿನ ಕಠಿಣ ಹಾದಿಯನ್ನು ಸುಗಮಗೊಳಿಸಲು ಪರಶಿವನ ಕೃಪೆ ಅತ್ಯಂತ ಇಲ್ಲಿ ಅನಿವಾರ್ಯವಾಗಿದೆ. ನೋಡಿದ್ರಲ್ಲ, ಈಗಾಗಲೇ ಏನೆಲ್ಲ ಈ ತಿಂಗಳು ಅಂದರೆ ಈ ಜುಲೈನಲ್ಲಿ ನಿಮಗೆ ಜುಲೈ ಮತ್ತು ಈ ಆಗಸ್ಟ್ನಲ್ಲಿ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮಗೆ ಸಿಕ್ತು. ಮತ್ತೆ ಹಾಗಾಗಿ ಏನೆಲ್ಲ ಈ ಎಚ್ಚರಿಕೆಯ ಕ್ರಮ ತಗೋಬೇಕು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಆದಷ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಇದನ್ನೆಲ್ಲ ಸಾಧ್ಯ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.